ಅದ್ರಾಗ 312 ಕೋಟಿ 12.47 ಮುಂದೆ 24.85 ಕೋಟಿ ಅಷ್ಟ ವಾಪಸ್ ಮಾಡಿದ್ದಾರೆ. ಮುಂದೆ 18.33 ಅದ್ರೊಳಗೆ ಜಪ್ತಿ ಮಾಡಿದ್ದಾರೆ 13.33 ಯಾರು ಕಳ್ಕೊಂಡು ಅವ್ರಿಗೆ ಮುಟ್ಟಿದಾವೆ. ಅದ್ರ ಉಳಿದ್ರಾಗ ಇಲ್ಲೇ ಇದಾವಂತ 887.62 ಕೋಟಿ ರೂಪಾಯಿ ಗಾಯಬ್. ಯಾರು ಇವರೆಲ್ಲ ಇಷ್ಟ ಮಾಡೋರ? ಇಷ್ಟು ಹಿಡಿಬೇಕಾಗಿತ್ತಲ್ಲ ನಮ್ಮ ಜ್ಞಾನ ತಂತ್ರಜ್ಞಾನ, ಯಾಕೆ ಹಿಡಿತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಿನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತಲ್ಲ. ಯಾಕೆ ನಮ್ಮಲ್ಲಿ ಜಾನ್ರ್ ಇಲ್ವ? ನಮಗಿಂತಲೂ ಈ ನಮ್ಮಲ್ಲಿ ಟೆಕ್ನಿಕಲ್ ಆಗಿ ಇವತ್ತು ಉದ್ಯೋಗ ಮಾಡೋರಿಗಿಂತಲೂ ಈ ತುಳು ದಂಧೆ ಮಾಡೋರು ಭಾಳ ಜಾನ್ರ, ಬೆಳೆಸೋರು ಜಾನ್ರ ಅನ್ನೋದಿಲ್ಲಿ ಕಂಡು ಬರ್ತದಂತ. ಅವ್ರಿಗಿಂತ ಜಾನ್ರ ಅಲ್ವ ನಮ್ಮ ಪೊಲೀಸ್ ಇಲಾಖೆ ಅಥವಾ ನಮ್ಮ ಇಂಟೆಲಿಜೆನ್ಸ್ ಇಲಾಖೆ, ನಮ್ಮ ಇದ್ರ ಬಗ್ಗೆ ನಾಲೆಜ್ ಇದ್ದ ಜನ. ಡಿಜಿಟಲ್ ಮೀಡಿಯಾ ಅಲ್ಲ, ಡಿಜಿಟಲ್ ಈ ಒಂದು ಅರೆಸ್ಟ್ ಹಿಡಿಯುವಲ್ಲಿ ಯಾಕೆ ಅಪಯಶಸ್ ಆಗ್ತಾ ಇದ್ದಾರೆ ನಮ್ಮ ಪೊಲೀಸರು ಅಂತ. ಇದೆಲ್ಲನೂ ಬರಬೇಕಾಗಿತ್ತಲ್ಲ, ಒಳ್ಳೆ ಸಿಗಬೇಕಾಗಿದ್ರೆ ಎಲ್ಲಿ ಹೋಯ್ತು? ಏನು ಬ್ಯಾಂಕಿಂಗ್ ಸಿಗ್ತಾವೆ, ಯಾಕೆ ಸಿಕ್ಕಿಲ್ಲ? ಯಾವ ಖಾತೆಗೆ ಹೋಯ್ತು, ಎಲ್ಲಿದು ಹೋಯ್ತು, ಏನು ಹೋಯ್ತು, ಸಿಗಲಿಕ್ಕೆ ಹೇಗೆ? ಮತ್ತು ಯಾರ ಖಾತೆ, ಯಾವ ಬ್ಯಾಂಕ್ ಅದು? ಆ ಬ್ಯಾಂಕ್ಗೆ ಆ ಖಾತೆ ಬಂದಾಗ ಆ ಖಾತೆ ಹೆಸರಿನವ್ರು ಯಾರು? ಈಗ ಒಂದು ಯಾವುದೋ ಒಂದು ಖಾತೆಗೆ ಬಂದು ಬೀಳ್ತದೆ ಒಂದು ಬ್ಯಾಂಕಿಂದು, ಆ ಬ್ಯಾಂಕ್ನಲ್ಲಿ ಆ ಖಾತೆ ಬಂದು ಬಿದ್ದಾಗ ಆ ಖಾತೆದಾರರು ಯಾರು ಅನ್ನೋದು ಗೊತ್ತಾಗೋದಿಲ್ವ? ಅಲ್ಲಿಂದ ಮತ್ತೆ ಇನ್ನೊಂದು ಖಾತೆ ಹೋಗ್ತಾ ಅವ್ರು ಹಿಡಿದ್ರೆ ಸಿಗಲಿಕ್ಕಿಲ್ವ? ಅಂದ್ರೆ ನಾವು ಇನ್ನೂ ಅಷ್ಟು ವೀಕ್ ಆಗಿದ್ದೀವಿ ಅಂತ. ಒಂದು ತಾಸೊಳಗೆ ಆದ ತಕ್ಷಣ ನೀವು ಕಂಪ್ಲೀಟ್ ಮಾಡಿದ್ರೆ ಸಿಗ್ತಾವಂತೆ ಪೊಲೀಸ್ ಹೇಳ್ಕೊಳ್ತಾರೆ. ಅಂದ್ರೆ ಇದರ ಅರ್ಥ ಅನ್ನೋದು, ಒಂದು ನಾವು ಟೆಕ್ನಿಕಲಿ ಡೆವಲಪ್ ಆಗಿಲ್ಲ, ಮತ್ತು ಡಿಜಿಟಲ್ ಆಗಿ ಮೂವ್ ತಪ್ಪ. ಯಾಕಂತಂದ್ರೆ ಹಿಂಗೆ ಹೋದ್ರೆ ರೀ ಪಾಪ ಏನು ಮಾಡಬೇಕು? ಡಿಜಿಟಲ್ ಅರೆಸ್ಟ್ ಮಾಡಿಸಿ ಏನೋ ಮಾಡಿದಾಗ